ಸೊ ನಾನು ರೆಡಿ ಮಾಡಿರೋ ಟಾಪ್ 200 ಕಾಲೇಜ್ಗಳ ಲಿಸ್ಟ್ ನಿಮಗೆ ಫ್ರೀ ಆಗಿ ಸಿಗಲಾಗುತ್ತೆ 2026 ಬ್ಯಾಚ್. ಇನ್ನೇನು ನಮ್ಮ ಆಪ್ಷನ್ ಎಂಟ್ರಿ ಶುರುವಾಗಲಿದ್ದು ಇವಾಗ ನಾವು ಅದರ ಬಗ್ಗೆ ಮಾತಾಡೋಣ. ನಾನು ಮಹೇಶ್, ನನ್ನ ರ್ಯಾಂಕ್ ಬಂದ್ಬಿಟ್ಟು 19,000. ಸೊ ಕಳೆದ ವರ್ಷ ನನ್ನ ರ್ಯಾಂಕ್ಗೆ ಫಸ್ಟ್ ರೌಂಡಲ್ಲಿ UVC ಕಾಲೇಜ್ ಅಲೋಟ್ ಆಗಿತ್ತು. ಇನ್ನು ಸೆಕೆಂಡ್ ರೌಂಡಲ್ಲಿ ಬಂದ್ಬಿಟ್ಟು RVC ಕಾಲೇಜ್ ಅಲೋಟ್ ಆಗಿತ್ತು. ಮತ್ತೆ ಥರ್ಡ್ ರೌಂಡ್ ಬಂದ್ಬಿಟ್ಟು BMSC ಕಾಲೇಜ್ ಅಲೋಟ್ ಆಗಿತ್ತು. ಸೊ ಈ ವರ್ಷ ಕೂಡ ಅದೇ ರೀತಿ ಆಪ್ಷನ್ ಎಂಟ್ರಿ ನಡೆಯಲಿದ್ದು ನಮ್ಮ ರ್ಯಾಂಕ್ಗೆ ಸೀಟ್ ಸಿಗುವ ಚಾನ್ಸಸ್ ತುಂಬ ಇದೆ. ಸೊ ಅದರ ಸಲುವಾಗಿ ನಾನು 200 ಕಾಲೇಜ್ಗಳ ಲಿಸ್ಟು ರೆಡಿ ಮಾಡಿದ್ದೇನೆ ಫಾರ್ ಮೈ ಆಪ್ಷನ್ ಎಂಟ್ರಿ. ಇದು ಆಪ್ಷನ್ ಎಂಟ್ರಿ ಲಿಸ್ಟ್ ನಾನು ರೆಡಿ ಮಾಡಿದ್ದು ನಮ್ಮ ಕಾಲೇಜ್ ಅಣ್ಣ ಗೈಡ್ ಮತ್ತು ಅವರ ಟೀಮಿಂದ ಸಾಧ್ಯವಾಯಿತು. ಸೊ ನಾನು ರೆಡಿ ಮಾಡಿರೋ ಟಾಪ್ 200 ಕಾಲೇಜ್ಗಳ ಲಿಸ್ಟ್ ನಿಮಗೆ ಫ್ರೀ ಆಗಿ ಸಿಗಲಾಗುತ್ತೆ. ಸೊ ಅದಕ್ಕಾಗಿ ನೀವು ಕಾಲೇಜ್ನ ಗೈಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಈಸಿಯಾಗಿ ಮಾಡಿ. ಇವಾಗ ಸರ್ ನಿಮಗೆ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡುತ್ತಾರೆ. ಸೊ ಸ್ಟೂಡೆಂಟ್ ಆಪ್ಷನ್ ಎಂಟ್ರಿ ಲಿಸ್ಟ್ ಎಲ್ಲ ಆ ಸ್ಟೂಡೆಂಟ್ ರ್ಯಾಂಕ್ಗೆ ಸ್ವಲ್ಪ ಕಾಲೇಜಸ್ ಅಷ್ಟೇ ಆಡ್ ಮಾಡ್ಬೋದಿತ್ತು, ಬಟ್ ಹಿ ಪ್ರಿಪೇರ್ಡ್ ಫಾರ್ ಆಲ್ ರ್ಯಾಂಕ್ ಸ್ಟೂಡೆಂಟ್ಸ್. ಸೊ ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, 1 ಲಕ್ಷ ಇರಲಿ, 50,000 ಇರಲಿ, 1.5 lakh ಇರಲಿ, 2 ಲಕ್ಷ ಇರಲಿ, ನೀವು ಯೂಸ್ ಮಾಡ್ಕೊಳ್ಬಹುದು. ಈ ಆಪ್ಷನ್ ಎಂಟ್ರಿ ಲಿಸ್ಟ್ ನಾವು ನಿಮಗೆ ಫ್ರೀ ಆಗಿ ಶೇರ್ ಮಾಡಿರ್ತೀವಿ. ಆ ಸ್ಟೂಡೆಂಟ್ ಹೇಳ್ದಂಗೆ ಇಲ್ಲಿ ಗ್ರೀನ್ ಕಲರ್, ಯೆಲ್ಲೋ ಕಲರ್ ಮತ್ತೆ ಆರೆಂಜ್ ಕಲರ್ ಇದೇನಿದೆ ಅವನಿಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತೆ ಥರ್ಡ್ ರೌಂಡ್ ಅಲ್ಲಿ ಬಂದಿರೋ ಕಾಲೇಜ್ನ ಈ ರೀತಿ ಮಾರ್ಕ್ ಮಾಡಿದ್ವಿ. ನೀವು ಕೂಡ ನಿಮ್ಮ ರ್ಯಾಂಕ್ ಮೇಲೆ ಲಾಸ್ಟ್ ಇಯರ್ ಯಾವ ಕಾಲೇಜ್ ಸಿಕ್ಕಿತ್ತು ಅಂತ ನೋಡ್ಕೊಳ್ಬಹುದು. ಅಂದ್ರೆ KA ಚಾಟ್ ಬಾಟ್ ನ ಯೂಸ್ ಮಾಡ್ಕೊಳ್ಬಹುದು. ಬಟ್ ನೀವೇನ್ ನೋಡ್ಕೊಳ್ಳಲ್ಲ ಅಂತಂದ್ರು ಈ ರೀತಿನೇ ಕಾಲೇಜ್ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ನಿಯರ್ಲಿ ಮೋರ್ ದನ್ 200 ಕಾಲೇಜಸ್ ಇದೆ. ನೀವು ಆಡ್ ಮಾಡ್ಕೊಂಡ್ಬಿಟ್ಟು ಚೇಂಜಸ್ ಆದ್ರೂ ಮಾಡ್ಬೋದು, ಡಿಲೀಟ್ ಆದ್ರೂ ಮಾಡ್ಬೋದು. ನಾವು ಯಾವ ರೀತಿ ಇದನ್ನ ರ್ಯಾಂಕ್ ಕಾಲೇಜಸ್ ನ ಡಿಸೈಡ್ ಮಾಡಿದೀವಿ ಅಂತಂದ್ರೆ ಪ್ಲೇಸ್ಮೆಂಟ್ ಅಂಡ್ ಕಾಲೇಜ್ ಫ್ಯಾಕಲ್ಟಿ ಮತ್ತೆ ಲ್ಯಾಬೊರೇಟರಿ ಎಲ್ಲಾನು ಚೆಕ್ ಮಾಡ್ಬಿಟ್ಟು ನಾವು ರಿಸರ್ಚ್ ಮಾಡ್ಬಿಟ್ಟು ಇದನ್ನ ಆಡ್ ಮಾಡಿರೋದು. ಸೊ ನಿಮಗೆ ಫ್ರೀ ಇರುತ್ತೆ. ಯಾವ ರೀತಿ ಫ್ರೀ ಕೊಡ್ತೀವಿ ಅಂತ ಇವಾಗ ಹೇಳ್ತೀನಿ ನೋಡಿ. ಬಟ್ ಏನಂತಂದ್ರೆ ಆಪ್ಷನ್ ಎಂಟ್ರಿ ನಿಮ್ಗೆ ಇಷ್ಟ ಇರೋ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ. ಈ PDF ಅಲ್ಲಿ ಯಾವ್ದೆಲ್ಲ ಕಾಲೇಜಸ್ ಇದೆ ಅದನ್ನ ಮಾತ್ರ ಆಡ್ ಮಾಡ್ಕೊಳಕ್ ಹೋಗ್ಬೇಡಿ. ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಕಾಲೇಜ್ ಇಷ್ಟ ಇಲ್ಲ ಏನಂತಂದ್ರೆ ಸ್ವಲ್ಪ ಮನೆಯಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಬೆಂಗಳೂರು ಕಾಲೇಜಸ್ ಎಲ್ಲ ಬೇಡ ಅಂತ. ಆ ರೀತಿ ಇರೋರು ನೀವು ಕಾಲೇಜಸ್ ನ ಹಾಕಳಕ್ ಹೋಗ್ಬೇಡಿ. ಮೋರ್ ದೆನ್ 75,000 ರ್ಯಾಂಕ್ ಯಾರ್ದಿದೆ ಅವ್ರು ಬರೀ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಹಾಕಕ್ ಹೋಗ್ಬೇಡಿ. ಮೆಕ್ಯಾನಿಕಲ್, ಸಿವಿಲ್ ಎಲ್ಲ ಹಾಕಿ. ನೀವೇನಾದ್ರು ಸ್ವಲ್ಪ ಕಾಲೇಜಸ್ ಹಾಕಿದ್ರೆ ನಿಮ್ಗೆ ಈ ವರ್ಷ ಸೀಟ್ ಸಿಗಲ್ಲ, ಮತ್ತೆ ನೀವು ಇನ್ನೂ ಲಾಂಗ್ ಟರ್ಮ್ ಎಲ್ಲ ಡ್ರಾಪ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಎಷ್ಟೆಲ್ಲ ಕಾಲೇಜಸ್ ಇದೆ ಎಲ್ಲಾನು ಆಡ್ ಮಾಡ್ಕೊಳ್ಳಿ, ಅವಾಗಲೇ ನಿಮ್ಗೆ ಸೀಟ್ ಸಿಗುತ್ತೆ. ಬಟ್ ನಿಮ್ಗೆ ಇಷ್ಟ ಇರೋ ಕಾಲೇಜಸ್ ಫಸ್ಟ್ ಹಾಕಿ, ಆಮೇಲೆ ಕಡಿಮೆ ಇಷ್ಟ ಇರೋ ಕಾಲೇಜಸ್ ನ ಹಾಕೊಂತ ಹೋಗಿರಿ. ನಾನು ಬೇಕಾದ್ರೆ ಎಲ್ಲಾ ಕಾಲೇಜಸ್ ಲಿಸ್ಟ್ ಇದಕ್ಕೆ ಆಡ್ ಮಾಡಿರ್ತೀನಿ. ಓಕೆ, ನಾನು ಹೇಳ್ದಂಗೆನೆ ಫ್ರೀ ಕೊಡ್ತೀನಿ ಅಂತ ಹೇಳಿಲ್ವಾ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ವಿಡಿಯೋ ಬಿಡ್ತಿಲ್ವಾ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಇದೆ, ಬೇಗ ಕ್ಲಿಕ್ ಮಾಡಿ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ಈ ರೀತಿ ಬಂದ್ಬಿಡುತ್ತೆ. ನೀವು ನಿಮ್ಮ ಮೊಬೈಲ್ ಅಲ್ಲಿ ಕೂಡ, ಲ್ಯಾಪ್ಟಾಪ್ ಅಲ್ಲಿ ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಬಹುದು. ಬಟ್ ಇದನ್ನ ಡೌನ್ಲೋಡ್ ಮಾಡ್ಕೊಳಕ್ಕಾಗ್ಲಿ, ಕಾಪಿ ಮಾಡಕ್ಕಾಗ್ಲಿ ಆಗೋದಿಲ್ಲ ನಿಮ್ಗೆ. ನೀವೇನ್ ಮಾಡ್ಬೇಕಂತಂದ್ರೆ ಪೆನ್ ಅಂಡ್ ಪೇಪರ್ ತಗೊಂಡ್ಬಿಟ್ಟು ಬರ್ಕೊಂಡ್ಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಇವಾಗ ಏನಂದ್ರೆ ಬರೀ ಕಾಲೇಜ್ ಅಣ್ಣಗೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತ್ರ ಫ್ರೀ ಆಗಿ ಕೊಡ್ತಿರೋದು. ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲ ಏನಂದ್ರೆ ಅಮೌಂಟ್ ಇದೆ. ಸೊ ಮತ್ತೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಇದೇ PDF ನ ತಗೊಂಡ್ಬಿಟ್ಟು ಅವ್ರು ಕೂಡ ಫ್ರೀ ಆಗಿ ಕೊಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಫಸ್ಟ್ ಥಿಂಕ್ ಬಂದಿದ್ದು ನಮ್ಗೆ ಏನಂತಂದ್ರೆ ಸ್ಟೂಡೆಂಟ್ಸ್ಗೆ ಫ್ರೀ ಆಗಿ ಹೆಲ್ಪ್ ಮಾಡೋಣ ಆದಷ್ಟು ನಮ್ ಕಡೆಯಿಂದ ಅಂತ ಕಾಲೇಜ್ ಅಣ್ಣ ಗೈಡ್ ಅಷ್ಟೇ ಥಿಂಕ್ ಮಾಡಿರೋದು. ಸೊ ನಾವು ರಿಸರ್ಚ್ ಮಾಡ್ಬಿಟ್ಟು ಈ PDF ನ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದೀವಿ. ನೀವು ಮಾಡ್ಬೇಕಾಗಿರೋದು ಅಷ್ಟೇ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟೇ. ಇದು ಇರೋದು ಬರೀ ಏನಂತಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಲಿಸ್ಟ್ ಇದೆ. ನಿಮಗೆ ಬೇಕಂದ್ರೆ ವೆಟನರಿ, ಅಗ್ರಿಕಲ್ಚರ್ ಎಲ್ಲಾನು ಆಡ್ ಮಾಡಿರ್ತೀನಿ. ಬಟ್ ಅದೇನಂದ್ರೆ ಸ್ವಲ್ಪ ಕಾಲೇಜಸ್ ಅಷ್ಟೇ ಇರೋದು. ಆಡ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವೆಲ್ಲ ಟಾಪ್ ಕಾಲೇಜಸ್ ಇದೆ ಅಂತ. ನೀವು ಬೇಕಾದ್ರೂ ನೋಡ್ಕೊಳ್ಬಹುದು. ಇಲ್ಲ ನಮ್ಗೆ ಆಡ್ ಮಾಡಿ ಅಂತಂದ್ರೆ ನಾವು ಇಲ್ಲೇನೆ ಆಡ್ ಮಾಡಿರ್ತೀವಿ, ಅದು ನಿಮ್ಗೆ ಯೂಸ್ ಆಗಿರುತ್ತೆ. ಇಲ್ಲಿ ಇನ್ನೊಂದು MBBS ಆಪ್ಷನ್ ಎಂಟ್ರಿ ಅಂತ ಇದೆ. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ರೌಂಡಿಗೆ ಬರುತ್ತೆ. ಯಾರೆಲ್ಲ ನೀಟ್ ಸ್ಟೂಡೆಂಟ್ ಇದ್ದೀರಾ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ನಾವು ಇಲ್ಲಿ ಆಡ್ ಮಾಡಿರ್ತೀವಿ, ಯೂಸ್ ಮಾಡ್ಕೊಳ್ಬಹುದು. ಸೇಮ್ ಲಿಂಕ್ ನೇ ಮತ್ತೆ ನಿಮ್ಗೆ ಲಿಂಕ್ ನ ಶೇರ್ ಮಾಡಿರ್ತೀವಿ. ಅದು ಎಲ್ಲ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಗ್ರೂಪ್ ನ ಏನಾದ್ರು ಜಾಯ್ನ್ ಆಗಿದ್ರೆ ನಾವು ಮತ್ತೆ ನಿಮಗೆ PDF ಶೇರ್ ಮಾಡೋದಾಗಿರ್ಲಿ, ನಮಗೆ ವಿಡಿಯೋ ಮಾಡೋಕ್ಕಾಗಲ್ಲ ಟೈಮ್ಸ್, ಎಲ್ಲೋ ನಾವು ಬಿಸಿ ಆಗಿರ್ತೀವಿ, ಮೀಟಿಂಗ್ ಅಲ್ಲಿ ಆಗಿರ್ಲಿ, ನಮ್ಮ ಆಫೀಸ್ ಕಡೆಯಿಂದ ಆಗಿರ್ಲಿ, ಇಲ್ಲ ಬೇರೆ ಕಾಲೇಜ್ ಮೀಟಿಂಗ್ ಅಲ್ಲಿ ಇರ್ತೀವಿ. ಆ ಟೈಮಲ್ಲಿ ನಾವು ನಿಮಗೆ ವಾಯ್ಸ್ ನೋಟ್ ಹಾಕಿರ್ತೀವಿ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಪ್ರಾಬ್ಲಮ್ ಆಗಿರ್ಲಿ, ಏನಾಗಿ ಅಪ್ಡೇಟ್ ಆಗಿರ್ಲಿ ಮಾಡ್ಕೊಳ್ಬಹುದು. ಓನ್ಲಿ ಥಿಂಗ್ ಏನಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಅಷ್ಟೇ ನೀವು ಕಾಲೇಜಸ್ ಆಡ್ ಮಾಡಕ್ ಆಗೋದಷ್ಟೇ. ಓಕೆನಾ? ಸೆಕೆಂಡ್ ರೌಂಡ್ ಅಲ್ಲಿ, ಥರ್ಡ್ ರೌಂಡ್ ಅಲ್ಲಿ ಅಲ್ಲೆಲ್ಲ ನೀವು ಎಡಿಟ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಚೇಂಜಸ್ ಮಾಡಬಹುದು ಪ್ರಿಯಾರಿಟಿ ಆರ್ಡರ್ ನ. ಬಟ್ ಆಡ್ ಮಾಡಕ್ ಆಗದೆ ಯಾವ್ದಂತಂದ್ರೆ ಫಸ್ಟ್ ರೌಂಡ್ ಅಲ್ಲೇ. ಸೊ ಎಲ್ಲಾನು ಆಡ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ ರಿಸಲ್ಟ್ ಬರುತ್ತೆ 10 ದಿವಸ ಆದ್ಮೇಲೆ. ಮಾರ್ಕ್ ರಿಸಲ್ಟ್ ಬಂದ್ಮೇಲೆ ಕೂಡ ನೀವು ಡಿಲೀಟ್ ಮಾಡಬಹುದು. ಮಾರ್ಕ್ ರಿಸಲ್ಟ್ ಬಂದ್ಮೇಲೆ ಕೂಡ ನೀವು ಆಡ್ ಮಾಡ್ಕೊಳಕ್ ಆಗುತ್ತೆ. ಸರಿನಾ? ಮಾರ್ಕ್ ರಿಸಲ್ಟ್ ಅಂತಂದ್ರೆ ಮಾರ್ಕ್ ರೌಂಡ್ ಅಲ್ಲ, ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟ್ ಅಂದ್ರೆ ನಿಮ್ಗೆ ಈ ಕಾಲೇಜ್ ಸಿಗುತ್ತೆ ನೋಡು ಅಂತ ತೋರಿಸ್ಕೊಡ್ತಾರೆ ಅಷ್ಟೇ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ಈ ವರ್ಷ ಅಂದ್ರೆ ಇವಾಗ ರೀಸೆಂಟ್ ಇವತ್ತೇ ಆಪ್ಷನ್ ಎಂಟ್ರಿ ಮಾಡಿರೋ ಸ್ಟೂಡೆಂಟ್ ಲಿಸ್ಟ್ ಇದೆ. ಓಕೆ,
ಇವಾಗ ಸ್ಟೂಡೆಂಟ್ ಏನು ವಿಡಿಯೋ ಮಾಡಿದ್ರು ಅವರೇ ಮಾಡಿರೋದು. ಇಲ್ಲಿ ಟೋಟಲ್ ಏನಂದ್ರೆ ಅವರು 41 ಕಾಲೇಜಸ್ ಹಾಕಿದ್ದಾರೆ. ಲಾಸ್ಟ್ ಪ್ರಿಯಾರಿಟಿ 41 ಅಂತ ಇರುತ್ತೆ, ಹೈಯೆಸ್ಟ್ ಪ್ರಿಯಾರಿಟಿ 1 ಅಂತ ಇರುತ್ತೆ. ಲಾಸ್ಟ್ ಅಪ್ಡೇಟ್ ನೀವು ಯಾವಾಗ ಡೌನ್ಲೋಡ್ ಮಾಡ್ಕೊತೀರಾ PDF ಅದು ಇರುತ್ತೆ. ಮತ್ತೆ ಲೋಯೆಸ್ಟ್ ಫೀಸ್ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಕಾಲೇಜಲ್ಲಿ ಯಾವ್ದು ಕಾಲೇಜ್ ಲೋಯೆಸ್ಟ್ ಫೀಸ್ ಇರುತ್ತೆ ಅದನ್ನ ಬಂದಿರುತ್ತೆ ಇಲ್ಲಿ. ಈ ಹೈಯೆಸ್ಟ್ ಫೀಸ್ ಕೂಡ ಬಂದಿರುತ್ತೆ. ಹೈಯೆಸ್ಟ್ ಅಂದ್ರೆ 1,20,000 ಇದೆ, ಲೋ ಅಂದ್ರೆ 56,000 ಇದೆ. ಈ ರೀತಿ ಬಂದಿರುತ್ತೆ. ನೀವು ಕಾಲೇಜ್ ಲಿಸ್ಟ್ ಆಡ್ ಮಾಡೋದಷ್ಟೇ ಇಲ್ಲ, ಮಾಡುವಾಗ ಕಾಲೇಜ್ ಚೆಕ್ ಮಾಡ್ಕೊಳ್ಬಹುದು, ಮತ್ತೆ ಫೀಸ್ ಕೂಡ ಚೆಕ್ ಮಾಡಬೇಕು, ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ ಅನ್ನೋದು. ಅದು ನಿಮ್ಗೆ ಏನಾದ್ರು ಪೇ ಮಾಡೋಕ್ಕಾಗುತ್ತೆ, ಅದು ನಿಮ್ಮ ಪೇರೆಂಟ್ಸ್ ನ ಕೇಳ್ಕೊಂಡ್ಬಿಟ್ಟು ಆವಾಗಲೇ ಮಾತ್ರ ಆಡ್ ಮಾಡಿ. ಇಲ್ಲ ನೀವು ಯಾವ್ದೋ ಒಂದು ಆಡ್ ಮಾಡಿರ್ತಾರ, ಹೈ ಫೀಸ್ ಇರುತ್ತೆ, ಆಮೇಲೆ ನಿಮ್ಮ ಪೇರೆಂಟ್ಸ್ಗೆ ಇಷ್ಟ ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಕೊಳಕ್ ಆಗಲ್ಲ. ಕ್ಯಾನ್ಸಲ್ ಮಾಡ್ತಾ ಇದ್ರು KA ನಿಮ್ಗೆ ಫೈನ್ ಕೇಳುತ್ತೆ. ಸೊ ಅದಕ್ಕೋಸ್ಕರ ನೀವು ಮೊದಲೇ ಕ್ಲಿಯರ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ನಾವು ಪ್ರೊವೈಡ್ ಮಾಡ್ತಿರೋ PDF ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಕಾಲೇಜಸ್ ಆಡ್ ಮಾಡುವಾಗ ಇವಾಗ RV ಕಾಲೇಜ್ ಅಂತಂದ್ರೆ ಎರಡಿದೆ, ಒಂದು ಮೈಸೂರು ರೋಡ್ ಇದೆ, ಅದು ಬಂದ್ಬಿಟ್ಟು ಯೂನಿವರ್ಸಿಟಿ, ಇನ್ನೊಂದು JP ನಗರ ಹತ್ರ ಇದೆ. ಸೊ ನೀವು ಕಾಲೇಜ್ ಆಡ್ ಮಾಡುವಾಗ ಚೆಕ್ ಮಾಡ್ಕೊಳ್ಳಿ, ಕಾಲೇಜ್ ಕೋಡ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಕಾಲೇಜ್ ಅಡ್ರೆಸ್ ಚೆಕ್ ಮಾಡ್ಕೊಂಡ್ಬಿಟ್ಟು ಆಡ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಒಂದೊಂದೇ ಕಾಲೇಜಸ್ ಎರಡೆರಡಿದೆ. ಇನ್ನೊಂದು BMS ಅಂತ ಇದೆ, ಅದು ಇಲ್ಲಿ ಬಸವನಗುಡಿಯಲ್ಲಿ ಇದೆ, ಮತ್ತೆ ಯಲಹಂಕದಲ್ಲೂ ಇದೆ. ಯಲಹಂಕದಲ್ಲಿರೋದು ಅಷ್ಟೇನು ಪಾಪ್ಯುಲರ್ ಇಲ್ಲ, ಮತ್ತೆ RV ಕಾಲೇಜ್ ಕೂಡ JP ನಗರದಲ್ಲಿರೋದು ಅಷ್ಟೇನು ಪಾಪ್ಯುಲರ್ ಇಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂದ್ರೆ ಕಾಲೇಜ್ ಕೋಡ್ ಎಲ್ಲ ಚೆಕ್ ಮಾಡ್ಬಿಟ್ಟು ಆಡ್ ಮಾಡ್ಬೇಕಾಗುತ್ತೆ. PS ಯೂನಿವರ್ಸಿಟಿ ಕೂಡ ಎರಡೆರಡಿದೆ, ಎಲ್ಲಾನು ಚೆಕ್ ಮಾಡ್ಕೊಂಡ್ಬಿಟ್ಟು ಮೋರ್ ದ್ಯಾನ್ ಅಂತಂದ್ರೆ ನೀವು ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡಿ, ನಿಮ್ಗೆ ಯಾವುದೇ ಲಿಮಿಟ್ ಇಲ್ಲ. 750 rupees ಮತ್ತೆ ಪೇ ಮಾಡ್ಬೇಕಂತ ಇವಾಗ ಕಮೆಂಟ್ ಆಗ್ತಾರೆ ಸ್ಟೂಡೆಂಟ್. ನೋ, ಒಂದ್ಸಲ ಪೇ ಮಾಡಿದ್ರೆ ಆಯ್ತು. ನಿಮ್ಮ 2026 ಆಪ್ಷನ್ ಎಂಟ್ರಿ ಮುಗಿಯೋವರೆಗೂ ಒಂದೇ ಸಲ ಪೇ ಮಾಡೋದಿರುತ್ತೆ, ಅದು ಆಪ್ಷನ್ ಎಂಟ್ರಿ ಫೀಸ್ ಅಂತ ಇರುತ್ತೆ. ಸೊ ನಿಮ್ಗೆ ಏನಾದ್ರೂ ಒಂದು ಕ್ವಶನ್ಸ್ ಇದ್ರು ಕೂಡ ಕಮೆಂಟ್ ಹಾಕಿ, ಲೈಕ್ ಮಾಡಿ. ಮತ್ತೆ ಏನು ಕ್ವಶನ್ಸ್ ಇಲ್ಲ ಅಂದ್ರೂ ಕೂಡ ಥ್ಯಾಂಕ್ ಯು ಸರ್ ಅಂತ ಹಾಕಿರಿ. ಸೊ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತಿರೋದಕ್ಕೆ ಹ್ಯಾಪಿ ಫೀಲ್ ಆಗುತ್ತೆ ನಮಗೂ. ಮತ್ತೆ ಸ್ಟೂಡೆಂಟ್ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ವಿಡಿಯೋ ಮಾಡಿದಕ್ಕೆ ಥ್ಯಾಂಕ್ ಯು ಮಹೇಶ್ ಅಂತ ಹಾಕಿರಿ. ಸೊ ಆ ಸ್ಟೂಡೆಂಟ್ಸ್ ಕೂಡ ಹ್ಯಾಪಿ ಫೀಲ್ ಆಗಿಬಿಟ್ಟು ನಿಮಗೆ ಮುಂದೇನಂತಂದ್ರೆ ವೆರಿ ವೆರಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ.